ಆಕಾಶವಾಣಿ ಮೈಸೂರು. ಲಾಕ್ಡೌನ್ ಕಥೆಗಳು ಬಾನುಲಿ ಸ್ಪಂದನ. ಪ್ರಸ್ತುತಿ ಪ್ರಭುಸ್ವಾಮಿ ಮಳಿಮಠ್. ಲಾಕ್ಡೌನ್ ಅವಧಿಯಲ್ಲಿ ಮಾರ್ಚ್ 24ರಿಂದ ಮೈಸೂರು ಆಕಾಶವಾಣಿ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಆರಂಭಿಸಿತು. ಪ್ರತಿದಿನ 4 ಗಂಟೆಗಳ ಕಾಲ ಕೇಳುಗರು ತಜ್ಞರೊಂದಿಗೆ ಸಂವಾದ ನಡೆಸುತ್ತಾ ಬಂತು. ಅನೇಕರು ತಮ್ಮ ಸಂಕಷ್ಟಗಳನ್ನು ಹೇಳಿಕೊಂಡರು, ಇನ್ನನೇಕರು ಅದಕ್ಕೆ ಸ್ಪಂದಿಸಿದರು. ಆಕಾಶವಾಣಿಯ ಈ ಕಾರ್ಯಕ್ರಮ ಸಾಮಾಜಿಕ ಸ್ಪಂದನೆ ಹಾಗೂ ಸಾಂತ್ವನದ ವೇದಿಕೆಯಾಯಿತು. ಆ ಸಂದರ್ಭದಲ್ಲಿ ಆಕಾಶವಾಣಿಯ ಪ್ರಸಾರಕರ ಅನುಭವಕ್ಕೆ ಬಂದ ರೋಚಕ ಕಥನ ಇಲ್ಲಿದೆ. ಇಂದು ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಉದ್ಘೋಷಕರಾದ ಡಾ ಮೈಸೂರು ಉಮೇಶ್. ಇಂಥದ್ದೊಂದು ಮಹಾವಿಪತ್ತಿಗೆ ನಮ್ಮ ದೇಶ ತುತ್ತಾಗುತ್ತದೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ. ನಿಷ್ಕರುಣಿ ವೈರಾಣು ಬೃಹತ್ ಜನಸಮುದಾಯವನ್ನ ಹೈರಾಣ ಮಾಡಿ ತನ್ನ ಅಟ್ಟಹಾಸವನ್ನ ಮೆರಿತಾ ಇದೆ. ಆತಂಕಮಯ ಜಗತ್ತು ಪ್ರತಿಯೊಬ್ಬರನ್ನ ಶಂಕಿಸುವ ಹಂತಕ್ಕೆ ತಂದು ನಿಲ್ಲಿಸಿದೆ. ಇಂಥ ವಿಷಮ ಸ್ಥಿತಿಯಲ್ಲಿ ವಿಷಯುಕ್ತ ಕೊರೋನಾ ತನ್ನ ವಿಷವರ್ತುಲದೊಳಗೆ ತರತಮವಿಲ್ಲದೆ ಸರ್ವರನ್ನೂ ಆಪೋಷಣ ಮಾಡಿಕೊಳ್ಳುವತ್ತ ತನ್ನ ವೇಗವನ್ನ ಇಮ್ಮಡಿಗೊಳಿಸಿಕೊಳ್ಳುತ್ತಿದೆ. ಕೊರೋನಾ ವೈರಾಣು ಕೈಗೊಂಡಿರುವ ಮರಣಯಾಗವನ್ನ ನಿಲ್ಲಿಸಲು ಇಡೀ ಪ್ರಪಂಚವೇ ಮದ್ದಿನ ಸಂಶೋಧನಾ ಯಾಗವನ್ನ ಮಾಡುತ್ತಿದೆ. ಸಹಜ ಬದುಕಿನಲ್ಲಿ ಕಿಂಚಿತ್ ವ್ಯತ್ಯಾಸವಾದರೂ ಕೂಡ ನಲುಗುವುದು, ನರಳುವುದು ಶ್ರಮಿಕ ಸಮುದಾಯ. ನಿಮ್ಮೊಂದಿಗೆ ಆಕಾಶವಾಣಿ ಎಂಬ ಜನಮುಖಿ ಕಾರ್ಯಕ್ರಮದಲ್ಲಿ ಕೊರೋನಾ ಸೃಷ್ಟಿಸಿರುವ ಜನಬದುಕಿನ ರೌರವತೆಯ ನಿಜದರ್ಶನವಾಯಿತು. ಕರೆ ಮಾಡಿದ ನೊಂದ ಕೇಳುಗ ಸಮುದಾಯದ ಬಿಗಿ ಕಂಠದಲ್ಲಿ ಹೊರಹೊಮ್ಮುತ್ತಿದ್ದ ದನಿಯಲ್ಲೇ ಅವರವರ ದೀನಸ್ಥಿತಿಯ ದರ್ಶನವಾಗ್ತಾಯಿತ್ತು. ಮನಕರಗುವ ಅವರ ಮಾತುಗಳಿಗೆ ನಮ್ಮ ಸಾಂತ್ವನದ ಮಾತಿಗಿಂತ ಹಸಿದ ಹೊಟ್ಟೆಯನ್ನು ತುಂಬಿಸುವ ಮಾರ್ಗ ಬೇಕಿತ್ತು. ಕಾಯಿಲೆಯಿಂದ ಬಳಲುತ್ತಿದ್ದವರಿಗೆ ಔಷಧ ವೆಚ್ಚದ ಅವಶ್ಯಕತೆ ಇತ್ತು. ಅವರ ಅಳಲಿನ ಅಹವಾಲಿಗೆ ಆಕಾಶವಾಣಿ ಸ್ಪಂದಿಸಲು ಹೇಗೆ ಸಾಧ್ಯ? ಈ ಪ್ರಶ್ನೆ ನಮ್ಮನ್ನು ಕಾಡತೊಡಗಿತು. ನೆರವಿನ ಹಂಬಲದಿಂದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕರೆ ಮಾಡುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗತೊಡಗಿತು. ಸರ್ಕಾರ ನೀಡಿರುವ ನೆರವಿನ ದೂರವಾಣಿ ಸಂಖ್ಯೆಯನ್ನು ಮತ್ತೆ ಮತ್ತೆ ಹೇಳುತ್ತಲೇ ಇದ್ದರೂ ಆಕಾಶವಾಣಿಗೆ ಬರುವ ಕರೆಗಳು ಮಾತ್ರ ನಿಲ್ಲಲಿಲ್ಲ. ಸಾರ್, ನಾನ್ ಪೇಂಟ್ ಕೆಲಸ ಮಾಡ್ತಾ ಇದ್ದೆ, ಈಗ ಕೆಲಸ ಇಲ್ಲ, ಹೆಂಡತಿ ಬೇರೆ ಗರ್ಭಿಣಿ, ಊಟಕ್ಕೆ ತೊಂದರೆ ಆಗಿದೆ, ಹೆಲ್ಪ್ ಮಾಡಿ ಸಾರ್. ಸಾರ್, ನನಗೆ 2 ಕಣ್ಣುಗಳು ಕಾಣೋಲ್ಲ, ಪ್ರತಿನಿತ್ಯ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತೂಕ ಮಾಡುವ ಯಂತ್ರ ಇಟ್ಕೊಂಡು ಅಲ್ಲಿ ಬರೋ ಅಲ್ಪ ಸ್ವಲ್ಪ ಹಣದಿಂದ ನಮ್ಮಣ್ಣನ ಮನೆಯಲ್ಲಿದ್ದೆ, ಲಾಕ್ಡೌನ್ ಆಯಿತು, ಈಗ ಆದಾಯ ಇಲ್ಲದೆ ಇರೋದ್ರಿಂದ ಮನೆ ಬಿಟ್ಟು ಹೋಗು ಅಂತಿದ್ದಾರೆ, ಏನಾದರೂ ಸಹಾಯ ಮಾಡಿ. ಸರ್, ನಮ್ಮ ಯಜಮಾನರು ಗಾರೆ ಕೆಲಸ ಮಾಡ್ತಾ ಇದ್ರು, ನಾನು ಬೇರೆ ಕಡೆ ಮನೆ ಕೆಲಸಕ್ಕೆ ಹೋಗ್ತಾ ಇದ್ದೆ. ಸ್ವಲ್ಪ ದಿನದ ಹಿಂದೆ ನಮ್ಮ ಮನೆಯವರಿಗೆ ಲಕ್ವಾ ಕೂಡ ಹೊಡೆದ್ಬಿಡ್ತು. ನಮಗೆ ಮಕ್ಕಳು ಮರಿ ಯಾರೂ ಇಲ್ಲ, ನಾನು ಈಗ ಕೆಲಸಕ್ಕೆ ಹೋಗ್ತಾ ಇಲ್ಲ, ಏನಾದರೂ ಹೆಲ್ಪ್ ಮಾಡ್ತೀರಾ? ಹೀಗೆ ನೊಂದವರ 100 ಬೇಡಿಕೆಗಳನ್ನು ಕೇಳಿದಾಗಲೆಲ್ಲ ನಮ್ಮ ಅಸಹಾಯಕತೆಯು ನಮ್ಮನ್ನ ಕುಬ್ಜರನ್ನಾಗಿಸುತ್ತಿತ್ತು. ಕಂಗೆಟ್ಟವರ ಕರುಳಿನ ಕೂಗು ಕ್ರೂರಿಗಳನ್ನೂ ಕರಗಿಸುವಂತಿತ್ತು. ಇಂಥ ಮನಕಲುಕುವ ಸನ್ನಿವೇಶದಲ್ಲಿ ಸಹಾಯಕ್ಕೆ ನಮ್ಮೊಂದಿಗೆ ನಿಂತವರು ಮೈಸೂರು ಆಕಾಶವಾಣಿ ಕೇಳುಗರ ಸಂಘ. ನಮ್ಮ ನಿಲಯದ ಮುಖ್ಯಸ್ಥರ ಅನುಮತಿ ಮೇರೆಗೆ ಸಹಾಯ ಮಾಡಲು ಮುಂದಾದರು. ಈ ಸಂಘದಲ್ಲಿದ್ದವರೆಲ್ಲ ಶ್ರೀಮಂತರೇನಲ್ಲ, ಸಾಧಾರಣ ಮಧ್ಯಮ ವರ್ಗದವರು. ನೆರೆಮನೆಯ ದುಃಖಕ್ಕೆ ಮಿಡಿಯುವ ಮನಗಳು ಕ್ಷೀಣಿಸುತ್ತಿರುವ ಕಾಲಘಟ್ಟದಲ್ಲಿ ಸ್ಪಂದನಾಶೀಲ ಹೃದಯಗಳಿವೆ ಎಂಬುದೇ ಸಮಾಧಾನಕರ ಸಂಗತಿ. ಉರಿಯುವ ಮನೆಯಲ್ಲಿ ಗಳ ಇರಿಯುವವರ ಸಂಖ್ಯೆಯೂ ಕೂಡ ಇರುತ್ತದೆ. ಸಹಾಯ ದುರುಪಯೋಗವಾಗುವ ಸಾಧ್ಯತೆಗಳನ್ನು ತಳ್ಳಿಹಾಕುವಂತಿಲ್ಲ. ಯಾವುದೇ ಸಹಕಾರ ಸೌಲಭ್ಯಗಳು ಅರ್ಹರಿಗೆ ಸಿಗಬೇಕು. ಈ ಕಾರಣಕ್ಕೆ ಬಾನುಲಿ ಕೇಳುಗ ಸಂಘದವರು ಅಧಿಕೃತತೆಗೆ ಮತ್ತೊಂದು ಹೆಸರಾಗಿರುವ ಆಕಾಶವಾಣಿಯ ಜೊತೆ ಸಹಕರಿಸಿದ್ದು. ಮೊದಲನೇ ಕಂತಿನಲ್ಲಿ 25 ಮಂದಿಗೆ ಫುಡ್ ಕಿಟ್ ಅನ್ನ ನೀಡಿದ್ರು. ಇದನ್ನು ಸರ್ಕಾರದ ಕೋವಿಡ್-19 ಮಾರ್ಗಸೂಚಿ ಅನ್ವಯ ಪ್ರತಿಯೊಬ್ಬರೂ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ನೀಡಲಾಯಿತು. ಔದಾರ್ಯತೆ ಮೆರೆದ ಅಂತಃಕರಣವುಳ್ಳ ಈ ಆತ್ಮಬಂಧುಗಳು ನನ್ನಂತರಂಗದಲ್ಲಿ ಸದಾ ಹಸಿರಾಗಿಯೇ ಇರುತ್ತಾರೆ. ಬದುಕು ಜಟಕಾಬಂಡಿ, ವಿಧಿಯದರ ಸಾಹೇಬ, ಡಿವಿಜಿಯವರ ಕಗ್ಗದ ಈ ಸಾಲು ಬದುಕಿನ ಬಗ್ಗೆ ಗಂಭೀರವಾಗಿ ಚಿಂತಿಸಿದಾಗಲೆಲ್ಲ ನೆನಪಿಗೆ ಬಂದು ಕಾಡುತ್ತಲೇ ಇರುತ್ತದೆ. ವಿಧಿಯ ಕ್ರೂರ ದೃಷ್ಟಿಗೆ ಬಿದ್ದು ಬದುಕಿನ ಹಲವು ದೈಹಿಕ ಮಾನಸಿಕ ವೈಪರೀತ್ಯಕ್ಕೆ ಬಲಿಯಾದ ಜೀವಗಳು ಆಕಾಶವಾಣಿಯ ಆವರಣದಲ್ಲಿ ಕಾಣಿಸಿಕೊಂಡಾಗ ನಮ್ಮಲ್ಲಿರುವ ಅಹಮಿಕೆಗಳು ಅಳಿದು ವೈರಾಗ್ಯದ ಭಾವವನ್ನ ಸ್ಫುರಿಸಲು ಕಾರಣವಾಯಿತು. ಈ ಭಾವಕ್ಕೆ ಕಾರಣವಾದ ಕೊರೋನಾ ಎಂಬ ಮಹಾಮಾರಿಯನ್ನು ನಿಂದಿಸಬೇಕೋ ಏನು ಮಾಡಬೇಕು ತೋಚುತ್ತಿಲ್ಲ. ಸ್ವಚ್ಛಂದ ಬದುಕನ್ನು ಬಗ್ಗಡಗೊಳಿಸಿ ಬಾಳನ್ನು ಗೋಳಿನ ಮಹಾಕೂಪಕ್ಕೆ ದೂಡಿದ ಕೊರೋನಾ, ನಿನಗೆ ಧಿಕ್ಕಾರ. ಧರೆ ಹತ್ತಿ ಉರಿಯುತ್ತಿರುವ ಈ ಗಳಿಗೆಯಲ್ಲಿ ಬಡವರ ಕಂಬನಿಯನ್ನು ಕೊನೆಗಾಣಿಸುವ ಕೈಗಳು ಹೆಚ್ಚಾಗಲಿ. ಹಸಿವಿಗನ್ನವನಿಕ್ಕುವ ಗಾರುಡಿಗರು ಎಲ್ಲೆಡೆ ಆವರಿಸಲಿ. ಲಾಕ್ಡೌನ್ ಕಥೆಗಳು ಬಾನುಲಿ ಸ್ಪಂದನ ಕೇಳಿದಿರಿ. ಇದುವರೆಗೆ ತಮ್ಮ ಅನುಭವವನ್ನು ಹಂಚಿಕೊಂಡವರು ಉದ್ಘೋಷಕರಾದ ಡಾ ಮೈಸೂರು ಉಮೇಶ್.
ಪ್ರಸ್ತುತಿ ಪ್ರಭುಸ್ವಾಮಿ ಮಳಿಮಠ್.